ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ತುಳಸಿ ಮಾತಾ ಎಲ್ಲರನ್ನೂ ಕಾಪಾಡ್ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡು. ಗೌರಕ್ಕ ಏನು ಶಿಲ್ಪ ಅಷ್ಟಾಗ ಗಾಬ್ರಾಗಿ? ಏನಿಲ್ಲ, ನಮ್ಮ ಶೀತಲಿಲ್ಲ, ನನ್ನ ಮಗಳು ಶೀತಲ ಅವ್ರ ಫ್ರೆಂಡ್ ಆಕಿನ ಗೆಳತಿದಾಳಲ್ವ ಅಂಕಿತಾ, ಅವ್ರ ಅಪ್ಪಾಗ ಸಂಗಪ್ಪನ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೈತತ್ ನೋಡಿವ, ದವಾಖಾನಿಗೆ ಒಯ್ದಾರತ್ ಪಾಪ. ಅಯ್ಯ ಹೌದಾ? ಪಾಪ ಭಾಳ ಒಳ್ಳೆ ಮನುಷ್ಯನವ, ಪಾಪ ಮಾಡ್ಕೊಂಡು ತಿಂತಿದ್ದು ತಮ್ಮ ಪಾಡಿಗೆ ತಾವು. ದೇವ್ರ ಏನರ ಒಂದು ನೆಮ್ಮದಿದಿಂದ ಇರ್ಕೊಡೋದಿಲ್ಲ ನೋಡು ಪಾಪ. ಇನ್ನೂ ದವಾಖಾನೆಗೆ ಅದಾರತ್ತಾನೆ? ಇನ್ನೂ ದವಾಖಾನೆಗೆ ಅದಾರತ್, ನಮ್ಮ ಮಗಳು ಹೇಳಿದ್ಲು ಬಂದು. ಆಯ್ತಾ, ಮನೆಗೆ ಬಂದಿಂದ ಹೋಗಿ ಮಾತಾಡ್ಸ್ಕೊಂಬರೋಣ. ಹಾಂ ಆಯ್ತು. ಸುನಂದಕ್ಕೆ ಇಟ್ಟು ಹೇಳೋಣ. ಏನಾಯ್ತಾ ಊರಾಗ ಏನೇನು ಅನ್ನಕತ್ತಾರ ಮಂದಿ ಕರೇನ? ಹ್ಞೂ ನಯ್ಯವ್ವ ಕರೇನೆ. ದಾರೆಗೆ ಪಾಪ ಸಂಗಪ್ಪನಾಗ ಹಾರ್ಟ್ ಅಟ್ಯಾಕ್ ಆಯ್ತತ್ತೆ, ಎದ್ದು ಹಿಡ್ಕೊಂಡು ದಾರೆಗೆ ಬಿದ್ದಾನ. ಬಂದು ನನ್ನ ಮಗ ಶೀತಲ್ ಹೇಳ್ತು, ಪಾಪ ಅನ್ನಿಸ್ತು. ಅದಕ್ಕೆ ಮನೆಗೆ ಬಂದಿದ್ದು ಹೋಗಿ ಮಾತಾಡ್ಸಿ ಬರೋಣಂತ ಮಾತಾಡತ್ತಿದ್ದೀವಿ ನಾನು ಗೌರಕ್ಕ. ಮನೆಗೆ ಬಂದಿಂದ ಹೋಗಿ ಮಾತಾಡ್ಸಿ ಬರೋಣ ಸುನಂದ. ಪಾಪ ಅಯ್ಯಯ್ಯ ಹೌದಲ್ಲ ಪಾಪ, ಹಿಂಗಾಗ್ಬಾರ್ದಾಗಿತ್ತು. ಯಾಕ ಕರೇನ ಮಂದಿ ಮಾತಾಡತ್ತಿದ್ದು ಎದ್ದು ಹಿಡ್ಕೊಂಡು ದಾರೆಗೆ ಬಿದ್ದನ ಸಂಗಪ್ಪನ? ಅಯ್ಯ ಬಾ ಮಲ್ಲಮ್ಮನ ಬಾ. ಕರೇನೆ ಅಂತೇವಾ ಪಾಪ. ಶಿಲ್ಪಾನ ಮಗಳು ಬಂದು ಹೇಳತ್ತಕ್ಕಿ, ಆ ಸಂಗಪ್ಪನ ಮಗಳು ಗೆಳತಿಲ್ಲ ಆಕಿ ಶೀತಲ ಬಂದು ಹೇಳತ್ತ, ಹಿಂಗೆ ಅದು ಅಲ್ಲೇ ಇತ್ತು ಹುಡುಗಿ ದಾರ್ಯಾಗ ಹಿಂಗೆ ಎದ್ದು ಹಿಡ್ಕೊಂಡ್ಬಿದ್ರು, ದವಾಖಾನಿಗೆ ಒಯ್ದಾರ ಅಂತಂದು. ಅದ ಮನೆಗೆ ಬಂದಿದ್ದು ಮಾತಾಡ್ಸಿ ಬರೋಣತ್ತಂದು ಮಾತಾಡತ್ತಿದ್ದೆವು. ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು. ಅಯ್ಯಯ್ಯ ಪಾಪ ಹಂಗಾಗ್ಬಾರ್ದಾಗಿತ್ತು. ಮನೆಗೆ ಬಂದಿದ್ದು ಮಾತಾಡ್ಸಿ ಬರೋಣ ಅಕ್ಕ. ಶಿವನು ಬಂದ. ಬರ್ರಿ. ಅಲ್ಲ ಆ ಸಂಗಪ್ಪನಿಗೆ ಹಿಂಗೆ ಎದ್ದು ಹಿಡ್ಕೊಂಡು ಬಿದ್ದನಂತಲ್ಲ ದಾರ್ಯಾಗ, ಕರೆ ಏನ್ರಿ? ಕರೆನೆ, ನಾವು ಹೋಗಿ ದವಾಖಾನಿಗೆ ಮಾತಾಡ್ಸ್ಕೊಂಡು ಬಂದ್ವಿ. ಈಗೇನು ಆರಾಮದಾರನ್ರಿ? ಆರಾಮದಾರ, ಹಂಗೇನೇನಿಲ್ಲ. ಪಟ್ಟನೆ ಒಯ್ದಾರಲ್ಲ, ಕರ್ಕೊಂಡು ಹೋಗ್ಯಾರ, ಏನಾಗಿಲ್ಲ, ಆರಾಮದಾನೀಗ. ರೆಸ್ಟ್ ಮಾಡ್ಬೇಕಂತ ಹೇಳ್ಯಾರಂತ. ಏನು ಬಂದು ಹಾಯ್ದ್ರಿ ನೀವು? ಹಿಂಗಷ್ಟೇ ಅನ್ನ, ನನಗೂ ಬಡ್ದೈತಿ ತಪ್ಪರಿ ಬ್ಯಾನ್ ಆಯ್ತು ನೋಡಿ. ನಾ ಹೊಂಟಿನ ಸುಮ್ಮ ಹೋಗಂಗೆ ನೀ ಬಂದುಬಿಟ್ಟೆ ಅಡ್ಡ. ನೋಡ್ರಿ ಕಣ್ಣಿಗೆ ಬಡ್ದೈತಿ ನನಗೂ. ಸರಿ ನಿನ್ನ ನಾಟಕ ಗೊತ್ತದ, ಇದ್ದು ಕೀಟ್ ಮಾಡ್ತೀನಿ. ನೀ ಬಂದು ಹಾಯ್ ನನಗೆ ಮತ್ತೆ ನಾಟಕ ಮಾಡ್ತೇನೆ. ಸರಿ ಡುಮ್ಮಿ, ಸರಿ ಡುಮ್ಮಿ, ಸರಿ ಆ ಕಡೆ. ನಿನ್ನಿಂದ ಆಯ್ತು ನೋಡಿ ನನಗೆ ಬನ್ನಿ ಅಂತ ಪರಿ ಬ್ಯಾನ್. ಏನು ಕನ್ನಡದಾಗ ಒಂದೇ ಒಂದು ಇಷ್ಟ ಆಗದೆ ಇರೋ ಪದ ಅಂದ್ರೆ ಅದು ಡುಮ್ಮಿ ಅಂತ. ನೀ ಹೆಂಗೆ ಅಂದಿ ಯಜಮಾನ, ನೀ ನನಗೆ ಡುಮ್ಮಿ ಅಂದ್ಯಾ? ಇನ್ನು ಮುಗಿತೀನಿ. ಗೌರಕ್ಕ ಸಮಾಧಾನ ಟ್ಯಾಕ್ಸಿ ಟಿಯರ್. ಗೌರಕ್ಕ ಸಮಾಧಾನ. ನಾ ಇನ್ನು ಸಮಾಧಾನ ಆಗುತ್ತೆ ಸಮಯನೇ ಇಲ್ಲ. ಗಂಡ ನನ್ನ ಡುಮ್ಮಿ ಅಂದ್ಯಲ್ಲ ನೀ. ಬೇಡ ಟ್ಯಾಕ್ಸಿ ಟಿಯರಿ. ನಾ ಏನು ಅನ್ಬಾರ್ದು ಅಂದಿನಿ, ಡುಮ್ಮಿ ಅಂತ ಅಂದಿನಿ. ಏನ್ರಿ ಮತ್ತೆ ಡುಮ್ಮಿ ಅಂತೀರಾ ನೀವು? ನನ್ನ ಪಿತ್ತ ನೆಟ್ಟಿಗೇರ್ಸಕತ್ತೀರ ನೀವು. ಡುಮ್ಮಿ ಎಲ್ಲಾರು ಏನು ತಳ್ಳು ನಾಜುಕ್ ಬಳ್ಳಿಗತಿ ಬಳಕತ್ತಾಳ ನೀ? ಡುಮ್ಮಿ ಅನ್ಬಾರ್ದು, ಡುಮ್ಮಿ. ಗೌರಕ್ಕ ಬೆಳ್ಳಿ ಹೃದಯ ಸಮುದ್ರ ಕಲಕಿ ಹೊತ್ತಿಗೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಬೇಡ ದುಷ್ಟ ಸಂಹಾರಕ್ಕೆ ಸತ್ಯ ಚೇನ್ಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡು ನೀ. ಗೌರಕ್ಕ ನಿನಗೆ ಬೈದಿದ್ದಕ್ಕೆ ನೀ ಸೇಡ ತೀರಿಸ್ಕೋ. ಶಿವನ ಕಲ್ ನೋಡಲ್ ಶಿವನ. ಶಿಲ್ಪಕ್ಕರ ನೀವು ಸ್ವಲ್ಪ ಸುಮ್ ಕುಂದಿರ್ತೀರೇನ್ರಿ? ನೀವು ಹಾಡಿದ ತಕ್ಕಿಗಿನ ಎನರ್ಜಿ ಮೈಯಾಗ ಉಗ್ರ ಇದ್ದಂಗೆ ಆಗತ್ತೈತಿ. ತೀರಾ ಮಾಡತ್ತ ಒಂದು ಸ್ವಲ್ಪ ಸುಮ್ಮಿರ್ರಿ. ಶಾಂತವಾಗು ನೀ ಗೌರಕ್ಕ, ನೀ ಶಾಂತವಾಗು. ಶಾಂತವಾಗದಿದ್ದರೆ ನಿನ್ನ ಮನೆಯ ಸಂಸಾರ ಹಾಳುವಾಗುತ್ತದೆ. ಒಂದು ನಿಮಿಷದ ಸಿಟ್ಟು ಬಿಡು ಗೌರಕ್ಕ, ನೀ ಸಿಟ್ಟು ಬದಿಗಿಟ್ಟು ಕೆಳಗೆ ಇಳಿದು ಬಾ ತಾಯಿ, ಕೆಳಗೆ ಇಳಿದು ಬಾ. ಸುನಂದ ಕಾಲ್ ನೋಡಲಿ ಜೀವನ ಸ್ಥಿತಿ. ಏನ್ರಿ ನಿಮಗೆಲ್ಲ ಕಾಮಿಡಿ ಅನ್ಸತ್ತೈತೇನ್ರಿ? ನಾನು ಏನು ಹೊಡಿದ್ ನೋಡಿ. ಗೌರ ಇನ್ನೊಂದ್ಸತಿ ಅನ್ನೋದಿಲ್ಲ, ನನ್ನ ತಪ್ಪಾಯ್ತು. ಸಿಟ್ಟು ಕಡಿಮೆ ಮಾಡ್ಕೊ. ಇಳಿ ತಳಗಿಳಿ, ಸಿಟ್ಟು ತಳಗಿಳಿಸ್. ಬಾ ಬದುಕ್ತು ಬಡ ಜೀವ ಸಪ್ಪ. ಹೋಗ್ರಿ ಶಾನೇದಿರಿ. ಇನ್ನೊಂದ್ಸರ್ತಿ ಡುಮ್ಮಿ ಗಿಮ್ಮಿ ಅಂದ್ರೆ ನಾ ಬಿಡೋದಿಲ್ಲ, ಹೇಳಿ ನೀಗೆ. ನೀ ಏನು ಮಲ್ಲಮ್ಮ ಹಂಗೆ ಕುಂತಿಲ್ಲ, ಹೇಳು ಹಲ್ಕಿ ಸಿಟ್ಟು ಸಾಕು. ನೀ ಏನ್ಲೇ ಶಿಲ್ಪಿ ಹಾಗೆಲ್ಲ ಹಾಡು ಹಾಡ್ತೀಯಲ್ಲ, ನನಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಗತ್ತಿತ್ತು ಗೊತ್ತನ?
ಏ ಹಂಗಲ್ಲ ಗೌರಕ್ಕ, ಹಂಗ ಒಂದಿಟ್ಟು ಕಾಮಿಡಿ ಇರಲ್ಲ ಅಂತ ಹಂಗೆ ಮಾಡಿದೆ ಅಷ್ಟ. ನೀ ಯಾಕೆ ಸಿಟ್ಟಿ ಹೇಳ್ತಿ? ಗೌರಕ್ಕ ನೀ ತಲೆ ಕೆಡಿಸಬೇಡ, ಈಕಿಂದ ಶಿಲ್ಪ ಒಂದು ಹಾಗೆ ಇದ್ದಿದ್ದೆ ಅಟ್. ಅಲ್ಲ ಗೌರಕ್ಕ, ನೀ ಡುಮ್ಮಿನೇ ಇದೀನ, ಡುಮ್ಮಿ ಇಲ್ಲಾರೆ ಮತ್ತೆ ಏನು ಅನ್ಬೇಕು ನಿನಗೆ? ನೀ ಅನ್ಲಿಲ್ಲ ಅಂದ್ರೆ ನನಗೆ ಸುಳ್ಳಾಕೈತೆ. ಲೇ ಶಿಲ್ಪಿ, ನನಗೆ ಮತ್ತೆ ಸಿಟ್ಟೇರಿಸ್ಬೇಡ, ಸುಮ್ಮ ಕುಂದ್ರಲೇ ನೀನು. ಇಲ್ಲ ಇಲ್ಲ, ಸಿಟ್ಟು ಮಾಡ್ಕೋಬೇಡ, ಹಂಗೆ ಕಾಡಿಸಿದೆ ನಿನಗೆ ಅಷ್ಟ. ಹೋಲ್ಬಿಡಕ್ಕ, ನಂದು ಅಡುಗೆ ಮಾಡೋದಕ್ಕೆ ನಾ ಹೋಗ್ತೀನಿ. ನಾನು ಹೋಗ್ತೀನೋ ಕೆಲ್ಸಕ್ಕೆ ನಂದು. ಆರ್ತಿ, ಏ ಆರ್ತಿ, ನಿಂದ್ರ ಒಂದು ನಿಮಿಷ. ಯಾಕೆ ನಿನಗೆ ಗೊತ್ತಿಲ್ಲ ನನ್ನ ಸುದ್ದಿ? ಯಾಕೆ ಏನಾಯ್ತು? ನಾ ಈ ಕೆಲ್ಸಕ್ಕೆ ಹೋಗಿ ಬರಕತ್ತೀನೋ, ಏನು ಸುದ್ದಿ? ಅಲ್ಲ, ನಿಮ್ಮ ಅಣ್ಣಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಗೊತ್ತಿಲ್ಲ ನಿನಗೆ? ನಿಮ್ಮ ಅಣ್ಣ ಇಲ್ಲೇ ಹೊಲದಿಂದ ಬರೋ ಮುಂದೆ ಎದೆ ಇಟ್ಕೊಂಡು ಬಿದ್ದುಬಿಟ್ನವ, ದವಾಖಾನೆ ಕರ್ಕೊಂಡು ಹೋಗ್ಯಾರ. ಹಾಂ, ಏನು ಹೇಳ್ತೀನಿ ನೀನು? ಯಾವಾಗ ಏನಾಯ್ತು? ಒಂದು ಸುದ್ದಿಗೂ ಗೊತ್ತಿಲ್ಲ. ಅದೇನಾಯ್ತು ಗೊತ್ತೇನು? ಇಷ್ಟ ಆಯ್ತು. ನನಗೇನು ಗೊತ್ತಾಗಿಲ್ಲ ಸಕ್ಕು. ಅಲ್ಲ, ನಮ್ಮ ವೈನಿ ಫೋನಲ್ಲಿ ಹಚ್ಚಿ ಹೇಳ್ಬೇಕಿಲ್ಲ, ಹೇಳೇ ಇಲ್ಲ ನೋಡ. ನಾಟ ದೂರದಕ್ಕೆ ಆಗ್ಬಿಟ್ಟೆ ಕಾಣ್ತೈತಿ. ಬೆನ್ನಿಲ್ ಹುಟ್ಟಿದ ನಮ್ಮ ಅಣ್ಣಗೆ ಹಿಂಗಾಗಿದ್ದು ನನಗೆ ಯಾರೂ ಹೇಳಿಲ್ಲ. ವೈನಿ ಅಂದ್ರೆ ನಮ್ಮ ಕಡೆ ಅತ್ತಿಗೆ ಏನಂತೀರಲ್ಲ, ಅವ್ರಿಗೆ ವೈನಿ ಅಂತಲೂ ಕರೀತಾರೆ ನಮ್ಮ ಕಡೆ. ಹೌದನ? ಫೋನ್ ಹಚ್ಚಾರಂತ ಮಾಡಿದ್ನವನ, ಗಾಬರಿ ಒಳಗೆ ಏನಾರ ಹಚ್ಚಿರ್ಲಕ್ಕಿಲ್ಲ. ಇನ್ನೂ ದವಾಖಾನೆಗೆ ಅದಾರ, ಹೋಗ್ಬಾ. ಹಾಂ ಹೋಗಿ ಬರ್ತೀನಿ. ಹೆಂಗೆ ತಡಿದಕ್ಕೆ ಜೀವನ ನಮ್ಮ ಅಣ್ಣಗೆ ಹಿಂಗಾಗಿತ್ತಂದ್ರೆ. ಆದ್ರೆ ನಮ್ಮ ವೈನಿ ಒಂದು ಫೋನ್ ಹಚ್ಚಿ ಹೇಳ್ಬೇಕಾಗಿತ್ತು. ಇಂಥದ್ದು ಹಚ್ಚಿರ್ತಾರೆ ಯಾವಾಗಲೂ ಫೋನ್, ಇಂಥದ್ದೆಲ್ಲ ಹಚ್ಚಿ ಹೇಳ್ಬೇಕಿಲ್ಲ ಅವರು. ಆಯ್ತು ಸಕ್ಕು, ನಾ ಬರ್ತೀನ, ದವಾಖಾನೆಗೆ ಹೋಗ್ತೀನ ಹೇಳಿ ಚಲೋ ಮಾಡಿದೆ. ಪಾಪ